ಸಾಕಪ್ಪ ಸಾಕು, ಕಾಂಗ್ರೆಸ್ ಪಕ್ಷ ಸಾಕು ಅದಿವರ ಪ್ರಾಣ ಬಿಟ್ರು ಪರವಾಗಿಲ್ಲ, ಈ ಸರ್ಕಾರ ತೆಗಿಯ ತನಕ ನಾವು ನಿಲ್ಸಲ್ಲ. ನಾ ಏನಾದ್ರು ಮಾಡಿ ಅಣ್ಣ, ಒಟ್ಟಲ್ಲಿ ನನ್ ಬುಡುಕ್ ಬರ್ಬಾರ್ದು, ಹಂಗ್ ಮಾಡಿ ಅಣ್ಣ, ನಿಮ್ ದಮಯ ಅಂತೀನಿ. ಏನಿಲ್ಲ, ಈ ಸರ್ಕಾರ ಸಾಕಪ್ಪ ಸಾಕು, ಈ ಕಿತ್ತೋ ಸರ್ಕಾರ ಅಂತ ಜನ ಬಾಯಿಲಿ ಬರ್ಬೇಕಾದ್ರೆ ಶಬಾಷ್, ಓಪನಿಂಗ್ ಸೂಪರ್. ಈ ಸರ್ಕಾರ 5 ರೂಪಾಯಿ ಇತ್ತು ರೈತರ RTC, 5 ರೂಪಾಯಿ RTCನ ಇವತ್ತು 40 ರೂಪಾಯಿ ಮಾಡಿದೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಚಾಪಾಕಾಗದ 10 ರೂಪಾಯಿ ಇತ್ತು, ಇವತ್ತು 200 ರೂಪಾಯಿ 10 ರೂಪಾಯಿ ಚಾಪಾಕಾಗೋದಕ್ಕೆ 20 ರೂಪಾಯಿಂದ 500 ರೂಪಾಯಿ. ಈ ಬೇಕಾ ಸಾರಿ ಸರ್ಕಾರ? ರೈತರ ಪರ ಕೆಲಸನ ಈ ಸರ್ಕಾರ 10% ಯಾವ್ದಾದ್ರು 10% ನಾವು ಮಾಡಿದೀವಿ ಅಂತ ಬಾ ಎತ್ತಿದ್ರೆ ಸುಳ್ಳು ಹೇಳೋದೊಂದು ಕಲ್ತಿದ್ದಾರೆ ವಿನ ಇನ್ನೇನೂ ಕಲ್ತಿಲ್ಲ ಇವರು. ಲೂಟಿ ಗ್ಯಾರಂಟಿ ಅಂತ ಕೊಡ್ತಾರೆ, ಪಾಪ ಹೆಣ್ಮಕ್ಳು ಗೊತ್ತಿಲ್ಲ. ಏನು ಗೊತ್ತಿರ್ತದೆ? ಗ್ಯಾರಂಟಿ ಮಾಡ್ಬಿಟ್ಟು ಅವ್ರ ಮನೆ ಸಂಸಾರ ಹಾಳು ಮಾಡಿಬಿಟ್ರು ಸರ್ ಇವರು. ಗಂಡಿಂದ ಕಿತ್ಕೊಳ್ಳೋದು ಹೆಂಡತಿ ಕೊಡೋದು. ಗಂಡರಿಂದ ಕಿತ್ಕೊಂಡು ಹೆಂಡತಿ ಕೊಟ್ಟು ಅವ್ರ ಮನೆ ಸಂಸಾರ, ಎಷ್ಟೋ ಸಂಸಾರ ಹಾಳಾಗೋದು ಸಾ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋದು. ಅದರಿಂದ ರೈತರು ರೋಚಿಕೆದ್ದು ಈಗ ಸ್ಟಾರ್ಟ್ ಮಾಡಿದ್ವಿ. ಈ ಸರ್ಕಾರ ತೊಲಗೋ ತನಕಲೂ ಈ ಪ್ರತಿಭಟನೆ ನಾವು ನಿಲ್ಲಿಸಲ್ಲ. ರೈತರು ಒಂದ್ ಸ್ವಲ್ಪ ಕರುಣೆ ಇರಲಿ, ನಿರಂತರವಾಗಿ ಹೋರಾಟ ಮಾಡ್ತೀವಿ ಸರ್ ನಾವು. ನಮಗೆ ಸಾಕ ಕರೆಂಟ್ ಫ್ರೀ. ಯಾರಿಗೆ ಬೇಕಾಗಿತ್ತು ಕರೆಂಟ್ ಸಹ ಫ್ರೀ? ನಾಚಿಕೆ ಆಗೋದಿಲ್ಲ. ರೈತರು ದುಡಿತೀವಿ ಸಹ, ಇವ್ರಂಗೆ ಬಿಟ್ಟಿ ತಿನ್ನಕ್ ಹುಟ್ಟಿಲ್ಲ ರೈತರು. ಎಲ್ಲಿಂದ ತರ್ತಾರೆ? ಸಿದ್ದರಾಮಯ್ಯ ಮುಖ್ಯಮಂತ್ರಿ ಏನಾರ ಇವ್ರದೊಂದು 550,000 ಎಕರೆ ಇದೆಯಾ? ಇಲ್ಲ. ಅಲ್ಲಿ ಕಾಯಿ ಕಡಿಕೊಂದು ಬಿಟ್ಟಿ ಕೊಡ್ತಾ ಇದ್ದಾರ? ತೋರ್ಲಿ ಅವ್ರ ತೋಟ ಎಲ್ಲಿ ಒಂದು 5,000 ಎಕರೆ ಇರೋದ್ರ ತೋರ್ಲಿ ನಮಗೆ, ಅದನ್ನ ನಾವು ಬಿಟ್ಟಿ ಕೊಡ್ತಾ ಇದೀವಿ ಅಂತ ಹೇಳಿ. ಎಲ್ಲಿ ತರ್ತಾರೆ ಎಲ್ಲಿ ದುಡ್ಡು? ನಮ್ದ ಬ್ಯಾಳಿ ರೊಕ್ಕ ಅಕ್ಕಿ ಎಣ್ಣೆ ಹೆಚ್ಚಿಗೆ ಮಾಡ್ತಾರ, ನಿಮ್ಮ ಮೇಲೆ ಬಿಲ್ ಹೆಚ್ಚಿಗೆ ತೊಗೊಂತಾರ, ಮಾಡ್ತಾರೆ ಫ್ರೀ. ಎಲ್ಲಿಂದ ಮಾಡ್ತಾರೆ? ಏನು ಅವ್ರ ಮನೇದು ಮಾಡ್ತಾರನ? ಇಲ್ಲಿ ಅದು ಯಾವುದೋ 2 ರೂಪಾಯಿ ಕೊಡ್ತಾರೆ, ಇಲ್ಲಿ 40 ರೂಪಾಯಿ ಕಿತ್ಕೋತಾರೆ. ಯಾಕೆ 2 ರೂಪಾಯಿ ಬಿಟ್ಟಿ ಕೊಡ್ತಾರೆ, 40 ರೂಪಾಯಿ ಅಲ್ಲಿ ಕಿತ್ಕೋತಾರೆ ಅಷ್ಟೇ. ಅದು ಯಾವುದು ಮದ್ಯಪಾನ ಎಷ್ಟಿತ್ತು ಸಹ, ಇವತ್ತು ಎಲ್ಲಿಗೆ ತಗೊಂಡೋಗಿ ಕೂರ್ಸವ್ರೆ? ಯಾವುದೋ 180 ml 500 ರೂಪಾಯಿ ಮಾಡಿದ್ದಾರೆ. 500 ರೂಪಾಯಿ. ಇವ್ರ ಕೆಲಸ ಯಾವುದು? ರೈತರ ಪರ ಕೆಲಸ ಯಾವ ಸ್ವಾಮಿ? ಹೆಂಗಸಿನ ಬಸ್ಸಸ್ ಈ ದೇಶ ತಿರ್ಗ್ಸಕ್ಕ ಕಳ್ಸೋದು ಪುಕ್ಷಾಟ ಕೆಲಸ. ಇದು ಆಕ್ಚುಲಿ ಚೆನ್ನಾಗಿರೋ ಹೆಣ್ಮಕ್ಳಿಗೆ ಏನು ಗೊತ್ತು ಪಾಪ? ಏನು ಗೊತ್ತಿರೋ ಸ್ವಾಮಿ? ಅವ್ರು ಏನು ಪುಕ್ಷಾಟ ಕೊಡ್ತಾರಲ್ಲ ಅಂತ ತೊಗೊಂಡು ಹೋಯ್ತಾರೆ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಸರಿಯಾಗಿ ಬಸ್ಸು ಡ್ರೈವರ್ಗೆ ಕಂಡಕ್ಟರ್ಗೆ ಸಂಬಳ ಕೊಡ್ತಾ ಇದ್ದಾರೆ ಸರ್ ಇವರು. ಅದರಿಂದ ಈ ರಾಜ್ಯದ ಜನ ಸಾಕಪ್ಪ ಸಾಕು, ಕಾಂಗ್ರೆಸ್ ಪಕ್ಷ ಸಾಕು ಅದಿವರ ಪ್ರಾಣ ಬಿಟ್ರು ಪರವಾಗಿಲ್ಲ, ಈ ಸರ್ಕಾರ ತೆಗಿಯ ತನಕ ನಾವು ನಿಲ್ಸಲ್ಲ. ಈ ಸರ್ಕಾರ ತೆಗಿಯೋವರೆಗೂ ನಿಲ್ಸಲ್ಲ ಪ್ರತಿಭಟನೆ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ ಆಗಲ್ಲ ಸರ್. ಏನು ಪೊಲಿಟೇಷನ್ ಏನಾಗಿದೆ ಗೊತ್ತಾ? ನೀವು ಒಳ್ಳೆ ಕೆಲಸ ಮಾಡಿ, ನಿಮ್ಮನ್ನ ಅರೆಸ್ಟ್ ಬೇಕಿತ್ತ? ಇದು ಕೆಟ್ಟ ಕೆಲಸ ಮಾಡೋನು ಇವ್ರು ಅರೆಸ್ಟ್ ಮಾಡ್ತಾ ಇಲ್ಲ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಕಾಂಗ್ರೆಸ್ ಅವ್ರಿಗೆ ಅಂತ ಹೇಳ್ತಿದ್ದೀರಿ? ಬೇಡ, ಹಿಂದೂಗಳು ಬೇಡ, ರಾಮ ಮಂದಿರ ಬೇಡ, ಏನು ಬೇಡ. ಇವ್ರಿಗೆ ಬೇಕಾಗಿರೋದೇನು ಅಂದ್ರೆ ನಾನು ಅಧಿಕಾರದಲ್ಲಿ ಇರಬೇಕು. ಈ ಸರ್ಕಾರಗಳು ನಮ್ಮ ಹಿಂದೂ ದೇವಸ್ಥಾನದ ದುಡ್ಡು ಮಾತ್ರ ಬೇಕು, ಅದನ್ನ ಇನ್ನೊಬ್ಬರಿಗೆ ಇನ್ನೊಂದಕ್ಕೆ ಹಂಚು ಕಾಯ್ತದೆ. ಆದ್ರೆ ಹಿಂದೂಗಳನ್ನ ಉಳ್ಸೋಕ್ ಮಾತ್ರ ಇವ್ರು ರೆಡಿ ಇಲ್ಲ. ಹೆಂಗ್ ಮಾಡಿದ್ದಾರೆ ಅಂದ್ರೆ, ಇವತ್ತು ಎಣ್ಣೆ ಕೊಟ್ಬಿಟ್ಟು ಬಿಟ್ಟಿ ಬಗೆಗಳು ಕೊಡ್ತಾ ಇದಾರಲ್ಲ, ಹಂಗೆ ಒಂದು ಎಣ್ಣೆ ಬಾಟ್ಲು 200-250 ರೂಪಾಯಿ ಐತೆ, ಕೂಲಿ 200 ರೂಪಾಯಿ ಐತೆ. ಆ ದುಡ್ಡನ್ನ ಅವರು ಹೆಂಗ್ ಕಿತ್ಕೊಳ್ತಾ ಇದಾರೆ ಅಂದ್ರೆ, ಇಲ್ಲಿ ಫ್ರೀ ಅಂತ ಕಿತ್ಕೊಳ್ಳೋದು ಎಣ್ಣೆಯಿಂದ, ಅಲ್ಲಿ ಫ್ರೀ ಅಂತ ಹಂಚೋದು. ಈಗ 10,000 ಕೋಟಿ ಸಿದ್ದರಾಮಯ್ಯ ಮುಸ್ಲಿಮ್ಸ್ಗೆ ಅಂತ ಮಡಗಿದ್ರಲ್ಲ, ಯಾರಪ್ಪನ ಮನೆ ದುಡ್ಡು? ಮುಸ್ಲಿಮ್ಸ್ ದೇವಸ್ಥಾನ ಈಗ ಮಸೀದಿಯಿಂದ ಎಷ್ಟು ಕೋಟಿ ಬರ್ತಾ ಇದೆ ನಮಗೆ ಆದಾಯ ಗೌರ್ಮೆಂಟ್ಗೆ? ಇದಕ್ಕೆ ಏನು ಉತ್ತರ ಕೊಡ್ತೀಯಪ್ಪ? ಏನು ಉತ್ತರ ಕೊಡ್ತೀಯ ಇದಕ್ಕೆ? ಹೇಳು ಒಂಚೂರು. ನಮ್ಮ ಕಷ್ಟ ಸುಖ ತೀರ್ಸಪ್ಪ ದೇವ್ರೆ ಅಂದ್ಬಿಟ್ಟು 100-500 1 ರೂಪಾಯಿನೂ ಹಾಕ್ತಾರೆ. ಆ ನಮ್ಮನೆ ದುಡ್ಡು ತಗೊಂಡು ಇನ್ನೊಬ್ಬನ ಮನೆಗೆ ದಾನ ಮಾಡ್ತಾರಲ್ಲ CM, ಇದು ಒಪ್ಗೆನಾ?